ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೊಂದು ಕಡೆ ದೆಹಲಿಯಲ್ಲಿ ಕಾಕ್ರೋಚ್ ಹೋರಾಟ ಮುಂದುವರೆದಿದೆ. ದೆಹಲಿ ದಂಗೆಯ ಹಿಂದೆ ಪಾಕ್ ಕೈವಾಡವಿದೆಯಾ ಅನ್ನುವಂತಹ ಅನುಮಾನ ಇದೆ. ಏಕೆಂದರೆ ಪಾಕಿಸ್ತಾನದ ಮೂಲದ 4 ಮಂದಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ರಂತೆ. ದೆಹಲಿಯ ಸೆಂಟ್ರಲ್ ಡಿಸಿಪಿ ರೋಹಿತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂಸಾಚಾರವನ್ನು ನಡೆಸೋದಕ್ಕೆ AI ವಿಡಿಯೋಗಳನ್ನು ಬಳಕೆ ಮಾಡಿಕೊಂಡಿದ್ರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು ಪಾಕಿಸ್ತಾನಿಯರು ಅನ್ನೋದು ಗೊತ್ತಾಗ್ತಾ ಇದೆ. ವಿಡಿಯೋಗಳನ್ನು ಹಂಚಿಕೊಳ್ಳುವ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆ ಇರಲಿ ಅಂಥೇಳಿ ದೆಹಲಿ ಸೆಂಟ್ರಲ್ ಡಿಸಿಪಿ ರೋಹಿತ್ ಅವರು ಪ್ರೆಸ್ ಮೀಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ನಡೆಸ್ತಾ ಇರುವಂತಹ ಹೋರಾಟ ಇದೆಯಲ್ಲ, ಅದರ ಹಿಂದೆ ದೇಶ ವಿರೋಧಿ ಚಟುವಟಿಕೆಗಳ ಕೈವಾಡದ ಗುಮಾನಿಯನ್ನು ದೆಹಲಿ ಪೊಲೀಸರು ವ್ಯಕ್ತಪಡಿಸಿರುವಂಥದ್ದು. ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾದೇಶ, ಪಾಕಿಸ್ತಾನ ಸೇರಿದಂತೆ ಬೇರೆ ಬೇರೆ ದೇಶದ ಸೋಷಿಯಲ್ ಮೀಡಿಯಾಗಳು ಕೂಡ ಜಂತರ್ ಮಂತರ್ನಲ್ಲಿ ಆಕ್ಟಿವ್ ಆಗಿದ್ದವು ಅನ್ನೋದನ್ನ ಪೊಲೀಸ್ ರಿಪೋರ್ಟ್ ಹೇಳಿತ್ತು. प्रतिकूल प्रभाव भी पड़ता है. हम सभी जानते हैं कि सोशल मीडिया पर कोई भी जानकारी बहुत ही तेजी से वायरल हो जाती है, लेकिन हर पोस्ट, वीडियो या फोटो सही हो यह जरूरी नहीं है. इसीलिए किसी भी जानकारी पर भरोसा करने से पहले या उसे आगे शेयर करने से पहले उसका फैक्ट चेक करना बेहद ज़रूरी है. दिल्ली पुलिस भी सोशल मीडिया पर लगातार निगरानी रखे हुई है. फेक न्यूज़, AI और डीप फेक वीडियोस, एडिटेड क्लिप्स और गुमराह करने वाली पोस्ट के बारे में हम लगातार अपने सोशल मीडिया हैंडल्स के ज़रिए जानकारी साझा कर रहे हैं, ताकि लोग सही और गलत जानकारी के बीच फ़र्क समझ सकें. आज की इस ब्रीफिंग का उद्देश्य आपके सामने फैक्ट्स रखना है और यह बताना है कि किस तरह सोशल मीडिया पर गलत जानकारी और फेक नैरेटिव फैलाने की कोशिश की जा रही है. मेरा प्रयास रहेगा कि मैं जो भी जानकारी आपके साथ साझा करूं, उसके फैक्ट्स भी आपके साथ साथ आपके सामने यहीं इसी स्क्रीन पर सामने रखूं. मैं कुछ ऐसी सोशल मीडिया पोस्ट का जिक्र करना चाहूँगा जिनका मकसद पैनिक फैलाना या सिंपल फैक्ट्स को तोड़ मरोड़ कर मिस इन्फॉर्मेशन फैलाना नज़र आ रहा है. इस पूरी प्रक्रिया में मेरी सहायता वैशाली करेंगी. यहाँ पे सबसे पहले मैं उस सोशल मीडिया पोस्ट का जिक्र करना चाहता हूँ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಒಂದು ಕಡೆ ಮೊನ್ನೆ ಅಷ್ಟೇ ಸೋಷಿಯಲ್ ಮೀಡಿಯಾಗಳು ಬೇರೆ ಬೇರೆ ದೇಶದ್ದು ಜಂತರ್ ಮಂತರ್ನಲ್ಲಿ ಆಕ್ಟಿವ್ ಆಗಿದ್ವು ಅನ್ನುವಂತಹ ರಿಪೋರ್ಟ್ ಹೊರಬಿದ್ದಿತ್ತು. ಈಗ ದೆಹಲಿ ಪೊಲೀಸರು ಹೇಳ್ತಾ ಇದ್ದಾರೆ 400ಕ್ಕೂ ಹೆಚ್ಚು ಜನ ಪಾಕಿಸ್ತಾನಿಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅಂತ. ಬಟ್ ಅಂದರೆ ಇವರ ಉದ್ದೇಶ ವಿಧ್ವಂಸಕತೆಯನ್ನು ಸೃಷ್ಟಿಸೋದು ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಾಗಿತ್ತಲ್ಲ, ಆ ರೀತಿಯ ಬೆಳವಣಿಗೆಗಳನ್ನು ಸೃಷ್ಟಿ ಮಾಡುವಂತಹ ಉದ್ದೇಶ ಆಗಿತ್ತಾ? ಏನು ಹೇಳ್ತಾ ಇದೆ ಪೊಲೀಸ್ ಮೂಲಗಳು ಅಂಥೇಳಿ? ನೋಡಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ ಶುರುವಾದಂತಹ ಪ್ರತಿಭಟನೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿ ಪೊಲೀಸರು ಆರೋಪ ಮಾಡಿರುವಂಥದ್ದು. ಪ್ರತಿಭಟನಾಕಾರರಲ್ಲಿ ಬಹಳಷ್ಟು ಜನ ವಿದೇಶಿ ಪ್ರಜೆಗಳು ಫೈಂಡ್ ಔಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿರುವಂಥದ್ದು. 400ಕ್ಕಿಂತ ಹೆಚ್ಚು ಜನ ವಿದೇಶಿ ಪ್ರಜೆಗಳು ಪತ್ತೆಯಾಗಿರುವಂಥದ್ದು. ಆ ಸ್ಥಳದಲ್ಲಿ ಹಾಕಿರುವಂತಹ ಫೇಸ್ ರಿಕಗ್ನೈಸ್ ಮಾಡುವಂತಹ ಕ್ಯಾಮ್ರಾಗಳಲ್ಲಿ ಅವರ ಹಿನ್ನೆಲೆಯನ್ನು ತೆಗೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಗುರುತುಗಳು ಕೂಡ ಪತ್ತೆಯಾಗಿರುವಂಥದ್ದು. ಸೊ ಇಲ್ಲಿ ಉದ್ದೇಶಪೂರ್ವಕ ಪ್ರತಿಭಟನೆಯ ಹಾದಿಯನ್ನು ತಪ್ಪಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಈಗ ಕೇಳಿ ಬಂದಿರುವಂತದ್ದು. ಇದರ ಜೊತೆಗೆ ಕೇವಲ ಪಾಕಿಸ್ತಾನ ಅಲ್ಲದೆ ಶ್ರೀಲಂಕಾ, ನೇಪಾಳದಿಂದಲೂ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಕೂಡ ಹ್ಯಾಂಡಲ್ ಮಾಡಲಾಗ್ತಾ ಇರುವಂತದ್ದು. ಅವುಗಳು ಜನರನ್ನ ಪ್ರೇರೇಪಿಸುವಂಥದ್ದು, ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆ AI ಮತ್ತೆ ಬೇರೆ ಬೇರೆ ತಂತ್ರಜ್ಞಾನ ಬಳಸಿಕೊಂಡಿರುವಂತಹ ವಿಡಿಯೋಗಳನ್ನ ಹಾಕಿ ಜನರಲ್ಲಿ ಒಂದು ರೀತಿಯಾದಂತಹ ಪ್ಯಾನಿಕ್ ವಾತಾವರಣವನ್ನು ನಿರ್ಮಿಸುವಂತ ಕೆಲಸಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಆ ಮೂಲಕ ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪಕ್ಕೆ ತಿರುಗುವಂತೆ ಪ್ರೇರೇಪಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನಾವು ಅಂತ ಅಕೌಂಟ್ಗಳನ್ನು ಸಸ್ಪೆಂಡ್ ಮಾಡ್ತಾ ಇದೀವಿ, ಮತ್ತೆ ತಪ್ಪಿತಸ್ಥರನ್ನು ಕೂಡ ಹುಡುಕುವಂತ ಕೆಲಸವನ್ನ ಮಾಡ್ತಿದೀವಿ ಅಂತ ದೆಹಲಿ ಪೊಲೀಸರು ಹೇಳಿರುವಂತದ್ದು. ಸೊ ಹೀಗಾಗಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಬಂದರೂ ಕೂಡ ಅದನ್ನ ಡಬಲ್ ವೆರಿಫೈ ಮಾಡಿ ಮುಂದಿನ ಹಂತದಲ್ಲಿ ಫಾರ್ವರ್ಡ್ ಮಾಡೋದಾದ್ರೆ ಮಾಡಬೇಕು. ಆದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲಾ ಮಾಹಿತಿಗಳನ್ನು ಕೂಡ ಫಾರ್ವರ್ಡ್ ಮಾಡುವಂತಹ ಕೆಲಸಗಳನ್ನ ಜನರು ಮಾಡಬಾರ್ದು. ಅಧಿಕೃತವಾದಂತಹ ಮಾಹಿತಿಯನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳಿ, ಮತ್ತೆ ದೇಶ ವಿರೋಧಿ ಶಕ್ತಿಗಳ
ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಚ್ಚರವಾಗಿರಿ ಅನ್ನುವಂತಹ ಸಲಹೆಯನ್ನು ಕೂಡ ದೆಹಲಿ ಪೊಲೀಸರು ಕೊಟ್ಟಿದ್ದಾರೆ. ಪ್ರೇಮ್.